ನಮಸ್ಕಾರ, ನನ್ನ ಹೆಸರು ತೇಜಸ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 11 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಚಟುವಟಿಕೆ 11 ಮಾಡಲು ಬೇಕಾದ ವಸ್ತುಗಳು: ಎರಡು ಬ್ಯಾಟರಿ, ಒಂದು ಸ್ವಿಚ್, ವೈರ್, ಒಂದು DC ಮೋಟಾರ್. ನಮ್ಮ ಪರೀಕ್ಷೆಗೆ ಸರಿ ಇದೆ ಎಂದು ಚೆಕ್ ಮಾಡ್ಕೊ. ನಮ್ಮ ಪರೀಕ್ಷೆಗೆ ಸರಿ ಇದೆ. ಕಬ್ಬಿಣದ ಒಂದು ಮೊಳೆ. ಮೋಟಾರ್ ಹತ್ತಿಕೊಳ್ಳುತ್ತಿದೆ, ಇದು ವಾಹಕ. ಬೆಳ್ಳಿ. ಮೋಟಾರ್ ಹತ್ತಿಕೊಳ್ಳುತ್ತಿದೆ, ಇದು ವಾಹಕ. ಉಪ್ಪಿನ ನೀರು. ಮೋಟಾರ್ ತಿರುಗುತ್ತಿದೆ, ಇದು ವಾಹಕ. ಕಬ್ಬಿಣದ ಒಂದು ತಂತಿ. ಮೋಟಾರ್ ತಿರುಗುತ್ತಿದೆ, ಇದು ವಾಹಕ. ರಬ್ಬರ್. ಮೋಟಾರ್ ತಿರುಗುತ್ತಿಲ್ಲ, ಇದು ಅವಾಹಕ. ನಿಂಬೆಯ ನೀರು. ಮೋಟಾರ್ ತಿರುಗುತ್ತಿದೆ, ಇದು ವಾಹಕ. ಕಡ್ಡಿ. ಮೋಟಾರ್ ತಿರುಗುತ್ತಿಲ್ಲ, ಅದು ಅವಾಹಕ. ಪ್ಲಾಸ್ಟಿಕ್. ಮೋಟಾರ್ ತಿರುಗುತ್ತಿಲ್ಲ, ಇದು ಅವಾಹಕ. ಈ ಚರ್ಚೆಯಿಂದ ನಾವೇನು ತಿಳಿಯಲು ಪಟ್ಟಿದ್ದಾರೆ? ಅವಾಹಕ ವಸ್ತುಗಳು ವಿದ್ಯುತ್ತನ್ನು ಸುಲಭವಾಗಿ ಹರಿಯಲು ಬಿಡುತ್ತದೆ. ಅವಾಹಕ ವಸ್ತುಗಳು ವಿದ್ಯುತ್ತನ್ನು ಸುಲಭವಾಗಿ ಹರಿಯಲು ಬಿಡುವುದಿಲ್ಲ. ಧನ್ಯವಾದಗಳು.